ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಎನ್ಐಎ ಶಾಕಿಂಗ್ ಮಾಹಿತಿ ಹೊರಹಾಕಿದೆ. ಭಾರತದ ಒಳಗೆ ಒಂದು ಭಯಾನಕ ಉಗ್ರ ಸಂಘಟನೆ ಎದ್ದು ನಿಂತಿದೆ ಅಂತ ಹೇಳಿದೆ. ಇನ್ನೊಂದ್ ಕಡೆ ಮಾಜಿ ಟೀಂ ಇಂಡಿಯಾ ಕ್ಯಾಪ್ಟನ್ MS ಧೋನಿಯವರ ರಾಜೀನಾಮೆಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಕ್ಯಾಪ್ಟನ್ಸಿಯಿಂದ ಇಳಿಯೋದು ಧೋನಿಯವರ ನಿರ್ಧಾರ ಆಗಿರ್ಲಿಲ್ಲ, ಬಿಸಿಸಿಐನೇ ರಾಜೀನಾಮೆ ಕೊಡಿ ಅಂತ ಕೇಳ್ತು ಅಂತ ಗೊತ್ತಾಗಿದೆ. ಅತ್ತ ಪಾಕ್ ಮತ್ತು ಭಾರತದ ನಡುವಿನ ಪಂದ್ಯದ ಕಾರಣಕ್ಕೆ ಲಂಕಾದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಟಿಪ್ಪು ಸುಲ್ತಾನ್ ಗಲಾಟೆ ಅತಿರೇಕಕ್ಕೆ ಹೋಗಿದೆ. ಈ ಮಧ್ಯೆ ಭಾರತ ಮತ್ತೆ 31 ರಫೇಲ್ ಜೆಟ್ಗಳನ್ನ ಖರೀದಿ ಮಾಡೋ ಸುದ್ದಿ ಬರ್ತಿದೆ. ಮೊನ್ನೆಯಷ್ಟೇ 114 ಜೆಟ್ಗಳ ಖರೀದಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಈಗ ಮತ್ತಷ್ಟು ರಫೇಲ್ ಖರೀದಿಯಾಗೋ ಮಾಹಿತಿ ಸಿಗ್ತಿದೆ. ಈ ಎಲ್ಲಾ ಮೇಜರ್ ಡೆವಲಪ್ಮೆಂಟ್ಗಳ ಬಗ್ಗೆ ಕ್ವಿಕ್ ಆಗಿ ನೋಡೋಣ. ಮೊದಲಿಗೆ ಧೋನಿಯವರ ವಿಷಯದಿಂದಲೇ ಶುರು ಮಾಡೋಣ. ಕ್ಯಾಪ್ಟನ್ ಕೂಲ್ MS ಧೋನಿಯವರ ರಾಜೀನಾಮೆ ಭರ್ತಿ 8 ವರ್ಷಗಳ ನಂತರ ಹೊಸ ತಿರುವು ಪಡ್ಕೊಂಡಿದೆ. 2017ರಲ್ಲಿ ಧೋನಿ ದಿಢೀರಂತ ಕ್ಯಾಪ್ಟನ್ಸಿ ಬಿಟ್ಟಿದ್ರು. ಆ ಸ್ಥಾನಕ್ಕೆ ವಿರಾಟ್ ಕೊಹ್ಲಿ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಈಗ ಅದು ಧೋನಿಯವರ ನಿರ್ಧಾರವಲ್ಲ, ಅವರೇ ಮನಸ್ಸು ಮಾಡಿ ಕ್ಯಾಪ್ಟನ್ಸಿ ಬಿಟ್ಟಿರ್ಲಿಲ್ಲ. ಬದಲಿಗೆ ಈ ನಿರ್ಧಾರ ತಗೊಳ್ಳೋಕೆ ಬಿಸಿಸಿಐ ಪುಷ್ ಮಾಡಿತು ಅಂತ ಜತಿನ್ ಪರಂಜಪೆ ಹೇಳಿದ್ದಾರೆ. ಈ ಜತಿನ್ ಪರಂಜಪೆ ಬಿಸಿಸಿಐನ ಸೆಲೆಕ್ಷನ್ ಕಮಿಟಿಲಿ ಹಿಂದೆ ಸೆಲೆಕ್ಟರ್ ಆಗಿದ್ರು. ಅವರೇ ಈವೆಂಟ್ ಒಂದರಲ್ಲಿ ಈ ರಹಸ್ಯ ಹೊರಹಾಕಿದ್ದಾರೆ. ಒಂದಿನ ಧೋನಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ನಾನು ಮತ್ತು ಮಾಜಿ ಚೀಫ್ ಸೆಲೆಕ್ಟರ್ MSK ಪ್ರಸಾದ್ ಅಲ್ಲೇ ಇದ್ವಿ. ಧೋನಿಯವರ ಹತ್ರ ಕ್ಯಾಪ್ಟನ್ಸಿ ಬಿಟ್ಕೊಡಿ ಅಂತ ಕೇಳೋಕೆ ಮುಂದಾಗಿದ್ವಿ. ಸ್ವಲ್ಪ ಹೊತ್ತು ನಾವಿಬ್ರು ಒಬ್ರನ್ನೊಬ್ರು ಮುಖ ನೋಡ್ತಾ ಇದ್ವಿ. ಇದ್ರ ಬಗ್ಗೆ ಗೌರವಯುತವಾಗಿ ಧೋನಿಗೆ ಹೇಗೆ ಪ್ರಸ್ತಾಪ ಮಾಡ್ಬೇಕು ಅಂತ ಮೊದಲೇ ತಯಾರು ಮಾಡ್ಕೊಂಡೇ ಬಂದಿದ್ವಿ. ನಂತರ ನಾವು ಅವ್ರ ಹತ್ರ ಹೋಗಿ, ಮಾಹಿ ಏನ್ ಗೊತ್ತಾ, ಈಗ ಮೂವ್ ಆನ್ ಆಗೋಕೆ ಸರಿಯಾದ ಸಮಯ ಬಂದಿದೆ ಅಂತ ಹೇಳಿದ್ವಿ. ಅದಕ್ಕೆ ಧೋನಿಯವರು ಯಾವುದೇ ತರ ವಾದ ಮಾಡಿಲ್ಲ, ಅದನ್ನ ರಿಜೆಕ್ಟ್ ಕೂಡ ಮಾಡಿಲ್ಲ. ಸ್ವಲ್ಪಾನೂ ಇರಿಸು ಮುರುಸು ಇಲ್ದೇನೆ ಅದನ್ನ ಒಪ್ಕೊಂಡ್ರು. ನಂತರ ಪ್ರಸಾದ್ ಅವ್ರಿಗೆ, ಅಣ್ಣ ಇದು ಪರ್ಫೆಕ್ಟ್ ಆಗಿರೋ ನಿರ್ಧಾರ, ನನ್ನಿಂದ ನಿಮ್ಗೆ ಏನಾಗ್ಬೇಕು ಹೇಳಿ ಅಂತ ಧೋನಿ ಅವರೇ ಕೇಳಿದ್ರು. ಕೂಡ್ಲೆ ಪ್ರಸಾದ್ ಧೋನಿಗೆ ಎಲ್ಲವನ್ನ ವಿವರಿಸಿದ್ರು. ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಬೇಕಾದ್ರೆ ಏನೆಲ್ಲ ಫಾರ್ಮಾಲಿಟೀಸ್ ಫಾಲೋ ಮಾಡ್ಬೇಕು, ಹೇಗೆ ರಿಟರ್ನ್ ಸ್ಟೇಟ್ಮೆಂಟ್ ನೀಡಿ ಕನ್ಫರ್ಮೇಶನ್ ಕೊಡ್ಬೇಕು ಅಂತ ಧೋನಿಗೆ ಪ್ರಸಾದ್ ತಿಳಿಸಿದ್ರು. ಅದಕ್ಕೆ ಧೋನಿ ಸರಿ ನಾನಿದನ್ನ ಮಾಡ್ತೀನಿ ಅಂದ್ರು. ಅದೇ ದಿನ ರಾತ್ರಿ ನಾನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಯೋಕೆ ಬಯಸ್ತೀನಿ ಅಂತ ಧೋನಿ ಇಮೇಲ್ ಕಳಿಸಿದ್ರು. ಸೊ ಧೋನಿಯವರನ್ನ ನಾವೇ ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿಸಿದ್ವಿ. ಇದು ನಾವು ಮಾಡಿರೋವಂತ ಅತ್ಯಂತ ಕಠಿಣ ನಿರ್ಧಾರ. ಹಾಗ್ ನೋಡಿದ್ರೆ ಆ ಸಮಯಕ್ಕೆ ಅದು ಅಗತ್ಯ ಕೂಡ ಇತ್ತು. ಇದರಿಂದ ನಮಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ವು ಅಂದಿದ್ದಾರೆ. ಅಲ್ಲದೆ ಧೋನಿಯವರು ಆ ಟೈಮಲ್ಲಿ ವಿರಾಟ್ಗೆ ಬೆಂಬಲ ಸೂಚಿಸಿದ್ರು. ನೀವು ಚಿಂತೆ ಮಾಡಬೇಡಿ, ನಾನು ವಿರಾಟ್ ಜೊತೆ ಕೆಲಸ ಮಾಡ್ತೀನಿ, ಅವರು ನನ್ನ ಸಹೋದರ ಇದ್ದ ಹಾಗೆ, ವಿರಾಟ್ಗೆ ಏನ್ ಅಗತ್ಯ ಇದೋ ಅದನ್ನೆಲ್ಲ ನಾನು ಮಾಡ್ತೀನಿ, ನನ್ನ ಬಳಿದ ಎಲ್ಲಾ ಎಕ್ಸ್ಪೀರಿಯನ್ಸ್ ನ ವಿರಾಟ್ ಜೊತೆಗೆ ಶೇರ್ ಮಾಡ್ತೀನಿ, ನಾವು ಒಳ್ಳೆ ತಂಡ ಕಟ್ಟೇ ಕಟ್ತೀವಿ ಅಂದಿದ್ರು ಅಂತ ಜತಿನ್ ಇನ್ಸೈಡ್ ಸ್ಟೋರಿನ ಹೊರಹಾಕಿದ್ದಾರೆ. ಈ ಮೂಲಕ ಕ್ಯಾಪ್ಟನ್ ಕೂಲ್ ಕ್ಯಾಪ್ಟನ್ಸಿ ಬಿಡೋವಾಗ್ಲೂ ಕೂಲ್ ಆಗಿ ಸ್ಪಂದಿಸಿದ್ರು ಅನ್ನೋದನ್ನ ಜತಿನ್ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ದೇಶದಲ್ಲಿ ಹೊಸ ಉಗ್ರ ಸಂಘಟನೆ ತಲೆಗೆತ್ತಿತ್ತು ಅಂತ ಎನ್ಐಎ ಆಘಾತಕಾರಿ ಮಾಹಿತಿ ಕೊಟ್ಟಿದೆ. ದೆಹಲಿ ಉಗ್ರ ದಾಳಿ ಮಾಡಿದ್ದ ಡಾಕ್ಟರ್ ಮಾಡ್ಯೂಲ್ ಈ ಸಂಘಟನೆ ಹುಟ್ಟಾಕಿತ್ತು ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಅದಕ್ಕೆ ಅನ್ಸರ್ ಇಂಟರಿಮ್ ಅನ್ನೋ ಹೆಸರು ಕೊಟ್ಟಿದ್ರು. ಜಮ್ಮು ಕಾಶ್ಮೀರ ಸೇರಿದಂತೆ ದೇಶದಾದ್ಯಂತ ದಾಳಿ ಮಾಡೋದೇ ಇವರ ಗುರಿಯಾಗಿತ್ತು. ಈ ಕೇಸಲ್ಲಿ ಅರೆಸ್ಟ್ ಆಗಿರೋ ಡಾಕ್ಟರ್ಗಳು 2016ರಿಂದಲೇ ಮೂಲಭೂತವಾದಕ್ಕೆ ಒಳಗಾಗಿದ್ರು. ನವೆಂಬರ್ 10ನೇ ತಾರೀಕು ದಾಳಿ ಮಾಡಿದ್ದ ಉಗ್ರ ಉಮರ್ ನಬಿ 2016 ಮತ್ತು 18ರಲ್ಲಿ ಉಗ್ರ ಸಂಘಟನೆ ಸೇರೋ ಪ್ಲಾನ್ ಮಾಡಿದ್ದ, ಆದ್ರೆ ಅದು ವಿಫಲವಾಗಿತ್ತು. 2022ರಲ್ಲಿ ಏಪ್ರಿಲ್ನಲ್ಲಿ ಶ್ರೀನಗರದ ಈದ್ಗಾದಲ್ಲಿ ಈ ಉಗ್ರಕೂಟ ಮೀಟಿಂಗ್ ಕೂಡ ಮಾಡಿತ್ತು. ಇದರಲ್ಲಿ ಉಗ್ರ ಉಮರ್ ನಬಿ, ಮುಜಮ್ಮಿಲ್ ಗಾನಿ, ಆದಿಲ್ ರಾಥೇರ್ ಮತ್ತು ಈಗ ತಲೆಮರೆಸಿಕೊಂಡಿರೋ ಮುಜಫರ್ ರಾಥೇರ್ ಕೂಡ ಭಾಗಿಯಾಗಿದ್ರು ಅಂತ ಹೇಳಿದ್ದಾರೆ. ಈ ಮೀಟಿಂಗ್ನಲ್ಲೇ ಅನ್ಸಾರ್ ಇಂಟರಿಮ್ ಉಗ್ರ ಸಂಘಟನೆ ರಚಿಸೋ ಪ್ಲಾನ್ ಆಗಿತ್ತು. ಈ ಡಾಕ್ಟರ್ಗಳೆಲ್ಲ ತಮಗೆ ತಾವೇ ಪದವಿಗಳನ್ನ, ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ರು. ಈ ಅನ್ಸಾರ್ ಅನ್ನೋದು ಮೊದಲು ಜಾಗತಿಕ ಉಗ್ರ ಸಂಘಟನೆ AQನೊಂದಿಗೆ ಲಿಂಕ್ ಹೊಂದಿತ್ತು. ಆದ್ರೆ ಸಕ್ರಿಯ ಉಗ್ರರ ಜೊತೆಗೆ ಲಿಂಕ್ ಕಟ್ ಆಗಿದ್ರಿಂದ ಈ ವೈದ್ಯರ ಗುಂಪು ತಮ್ಮದೇ ಉಗ್ರ ಸಂಘಟನೆ ಕಟ್ಕೊಂಡಿದ್ರು. ಆನ್ಲೈನ್ ವಿಡಿಯೋಗಳನ್ನ ನೋಡಿ ಸ್ಫೋಟಕ ತಯಾರಿಸೋದನ್ನ ಉಗ್ರ ಉಮರ್ ಕಲಿತಿದ್ದ. ಹರಿಯಾಣದ ಫರೀದಾಬಾದ್ ಕೆಮಿಕಲ್ ಶಾಪ್ನಿಂದ ಸ್ಫೋಟಕ ತಯಾರಿಕೆಗೆ ಬೇಕಾಗಿದ್ದ ಸಾಮಾನು ತಂದು ಅಪಾಯಕಾರಿ ಸ್ಫೋಟಕವನ್ನ ತಯಾರಿಸಿದ್ದ. ಜನನಿಬಿಡ ಪ್ರದೇಶದಲ್ಲಿ ಅಥವಾ ಧಾರ್ಮಿಕ ಸ್ಥಳದಲ್ಲಿ ಸ್ಫೋಟ ಮಾಡೋಕೆ ಯತ್ನಿಸಿದ್ದ. ಆದ್ರೆ ಶ್ರೀನಗರ ಪೊಲೀಸರು ಮುಜಾಮಿಲ್ ಗಾನಿಯನ್ನ ಅರೆಸ್ಟ್ ಮಾಡಿದ್ಮೇಲೆ ಈ ಉಗ್ರರ ಪ್ಲಾನ್ ಹಳ್ಳ ಹಿಡಿತು. ಇದರಿಂದ ಉಗ್ರ ಉಮರ್ ಪ್ಯಾನಿಕ್ ಆದ. ಕಡೆಗೆ ದಿಲ್ಲಿ ಕೆಂಪುಕೋಟೆ ಮುಂದೆ ಸ್ಫೋಟ ಮಾಡ್ಕೊಂಡ ಅಂತ ತನಿಖೆಯಿಂದ ಗೊತ್ತಾಗಿದೆ. ಇನ್ನು ಈ ಉಗ್ರರ ಬೃಹತ್ ಜಾಲ ಬೆಳಕಿಗೆ ಬಂದಿದ್ದೇ ಒಂದು ಸಣ್ಣ ಘಟನೆಯಿಂದ.
ಅಕ್ಟೋಬರ್ 19ರಂದು ಶ್ರೀನಗರದ ಹೊರವಲಯದ ಜೈಷ್ ಉಗ್ರ ಸಂಘಟನೆ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ವು. ಪೊಲೀಸರು ಸಿಸಿಟಿವಿ ಚೆಕ್ ಮಾಡಿ 3ರನ್ನ ಹಿಡಿದಾಕಿದ್ರು. ಅವರನ್ನ ತೀವ್ರ ವಿಚಾರಣೆ ಮಾಡಿದ ಮೇಲೆ ಈ ಅಂತಾರಾಜ್ಯ ಉಗ್ರರ ಜಾಲ ಬಯಲಿಗೆ ಬಂತು ಅಂತ ಈಗ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಭಾರತ್ ಪಾಕ್ ನಡುವಿನ ಹೈ ವೋಲ್ಟೇಜ್ ಪಂದ್ಯದ ಕಾರಣ ಶ್ರೀಲಂಕಾದಲ್ಲಿ ಭಾರೀ ಭದ್ರತೆ ನಿಯೋಜಿಸಲಾಗಿದೆ. ಈ ಪಂದ್ಯ ನೋಡೋಕೆ 18,000 ಭಾರತೀಯರು ಮತ್ತು 12,000 ಪಾಕ್ ಫ್ಯಾನ್ಸ್ ಮೈದಾನಕ್ಕೆ ಬಂದಿದ್ರು. ಹೀಗಾಗಿ ಶ್ರೀಲಂಕಾ ಸರ್ಕಾರ ಫುಲ್ ಅಲರ್ಟ್ ಆಗಿ 2,000 ಪೊಲೀಸರು ಹಾಗೂ 600ಕ್ಕೂ ಹೆಚ್ಚು ಮಿಲಿಟರಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದೆ. ಭಾರತೀಯ ಆಟಗಾರರ ರಕ್ಷಣೆಗಾಗಿ ನಮ್ಮ ಅಧಿಕಾರಿಗಳು ಕೂಡ ಕೊಲಂಬೋದಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಲ್ರೂ ಭಾರತಕ್ಕೆ ವಾಪಸ್ ಹೋಗೋ ತನಕ ಭಾರೀ ಭದ್ರತೆ ಇರುತ್ತೆ. ಇನ್ನು ಪಾಕ್ ಜೊತೆಗೆ ಮ್ಯಾಚ್ ಆಡಿದ್ದಕ್ಕೆ ವಿಪಕ್ಷಗಳು ಮೋದಿ ಸರ್ಕಾರವನ್ನ ಟೀಕೆ ಮಾಡಿವೆ. ಗಡಿಯಲ್ಲಿ ಸೈನಿಕರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ತಿದ್ರೆ ನಿಮಗೆ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಬೇಕಾ ಅಂತ ಕಾಂಗ್ರೆಸ್, ಟಿಎಂಸಿ ಮತ್ತು ಉದ್ದವ್ ಬಣದ ಶಿವಸೇನೆ ಖಂಡನೆ ವ್ಯಕ್ತಪಡಿಸಿದೆ. ಟಿಪ್ಪು ಸುಲ್ತಾನ್ ವಿಚಾರವಾಗಿ ನೆರೆಯ ಮಹಾರಾಷ್ಟ್ರದ ಪುಣೆಯಲ್ಲಿ ದೊಡ್ಡ ಗಲಾಟೆ ಆಗಿದೆ. ಕಲ್ಲು ತೂರಾಟ ಆಗಿ ಮಹಿಳಾ ಪೊಲೀಸ್ ಅಧಿಕಾರಿ, ಪತ್ರಕರ್ತರು ಗಾಯಗೊಂಡಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಮಾಲೆಗಾಂವ್ ಮಹಾನಗರ ಪಾಲಿಕೆಯ ಟಿಪ್ಪು ಫೋಟೋ. ಹೊಸದಾಗಿ ಆಯ್ಕೆಯಾದ ಉಪಮೇಯರ್ ಶಾನ್-ಎ-ಹಿಂದ್ ನಿಹಾಲ್ ಅಹಮದ್ ತಮ್ಮ ಕಚೇರಿಯಲ್ಲಿ ಟಿಪ್ಪು ಫೋಟೋ ಹಾಕಿದ್ರು. ಅದಕ್ಕೆ ಬಿಜೆಪಿ ಹಾಗೂ ಶಿಂದೆ ಬಣದ ಶಿವಸೇನೆ ತೀವ್ರ ಆಕ್ರೋಶ ಹೊರಹಾಕಿದ್ವು. ಕೊನೆಗೆ ವಿವಾದ ಜೋರಾಗಿ ಆ ಫೋಟೋವನ್ನ ರಿಮೂವ್ ಮಾಡಲಾಗಿತ್ತು. ಈ ಘಟನೆ ಬಗ್ಗೆ ಮಾತಾಡ್ತಾ ಮಹಾರಾಷ್ಟ್ರ ಕಾಂಗ್ರೆಸ್ ಅಧ್ಯಕ್ಷ ಹರ್ಷವರ್ಧನ್ ಸಬ್ಕಾಲ್ ಟಿಪ್ಪು ವಿಚಾರಕ್ಕೆ ಒಂದು ಹೇಳಿಕೆ ಕೊಟ್ಟಿದ್ರು. ಬ್ರಿಟಿಷರ ವಿರುದ್ಧ ಹೋರಾಡಿದ ಟಿಪ್ಪು ಸುಲ್ತಾನ್ ಕೂಡ ಶಿವಾಜಿ ಮಹಾರಾಜರಷ್ಟೇ ಪರಾಕ್ರಮಿ, ಇಬ್ರು ಒಂದೇ ಅಂತ ಹೋಲಿಕೆ ಮಾಡಿದ್ರು. ಶಿವಾಜಿ ಮಹಾರಾಜರ ಶೌರ್ಯ ಮತ್ತು ಅವರು ಪರಿಚಯಿಸಿದ ಸ್ವರಾಜ್ಯ ಪರಿಕಲ್ಪನೆಯಿಂದ ಟಿಪ್ಪು ಸ್ಫೂರ್ತಿ ಪಡೆದು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಅಂತ ಸಬ್ಕಾಲ್ ಹೇಳಿದ್ರು. ಇದರ ಬೆನ್ನಲ್ಲೇ ಬಿಜೆಪಿ ಪುಣೆಯಲ್ಲಿರೋ ಕಾಂಗ್ರೆಸ್ ಭವನದ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಕಾಂಗ್ರೆಸ್, ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆದು ಕಲ್ಲು ತೂರಾಟ ಆಗಿದೆ. ಒಬ್ಬರು ಮಹಿಳಾ ಪೊಲೀಸ್ ಅಧಿಕಾರಿಗೆ ಏಟು ಬಿದ್ದು ಗಾಯಗೊಂಡಿದ್ದಾರೆ. ಇವರ ಜೊತೆಗೆ ಸುದ್ದಿ ಕವರ್ ಮಾಡೋಕೆ ಹೋಗಿದ್ದ 3 ಪತ್ರಕರ್ತರಿಗೂ ಕಲ್ಲೇಟು ಬಿದ್ದಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಪೊಲೀಸರು ಲಾಠಿ ಪ್ರಹಾರ ಮಾಡಿ ಕಂಟ್ರೋಲ್ ಮಾಡಿದ್ದಾರೆ. ಇನ್ನು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿ ಬಿಜೆಪಿ ದೂರು ನೀಡಿತ್ತು. ಅದರಂತೆ ಹರ್ಷವರ್ಧನ್ ಸಬ್ಕಾಲ್ ವಿರುದ್ಧ ಪುಣೆಯ ಪಾರ್ವತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅತ್ತ ಸಬ್ಕಾಲ್ ಹೇಳಿಕೆಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಟಿಪ್ಪು ಸುಲ್ತಾನ್ ಜೊತೆ ಹೋಲಿಕೆ ಮಾಡಿರೋದು ಮಹಾರಾಷ್ಟ್ರಕ್ಕೆ ಮಾಡಿದ ಅವಮಾನ. ಇದನ್ನ ಸಹಿಸಲ್ಲ, ಕೂಡಲೇ ಕಾಂಗ್ರೆಸ್ ಕ್ಷಮೆ ಕೇಳಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಶಿಂಧೆ ಬಣದ ಶಿವಸೇನೆ ಕೂಡ ಇಂಥ ಹೇಳಿಕೆ ನೀಡೋರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಮ್ಮ ಬಿಜೆಪಿ ನಾಯಕರು ಹಿಂದೆ ಟಿಪ್ಪುನನ್ನ ಹಾಡಿ ಹೊಗಳಿದ್ರು, ಈಗ ಬೇರೆಯದ್ದೇ ಮಾತಾಡ್ತಿದ್ದೀರಿ, ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ದಾರೆ. ಗದಗ ಜಿಲ್ಲೆಯಲ್ಲಿ ದುಷ್ಕರ್ಮಿಗಳು ವಿಕೃತಿ ಮೆರೆದಿದ್ದಾರೆ. ಶಿಂಗಟಾಲೂರು ಬಳಿ ಇರೋ ಶಿವಲಿಂಗ ಹಾಗೂ ನಂದಿ ವಿಗ್ರಹವನ್ನ ವಿರೂಪಗೊಳಿಸಿದ್ದಾರೆ. ಮಹಾಶಿವರಾತ್ರಿ ಹಿನ್ನೆಲೆ ಗ್ರಾಮಸ್ಥರು ಶನಿವಾರ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಹಚ್ಚಿ ಬಂದಿದ್ರು. ಬೆಳಗ್ಗೆ ಪೂಜೆಗೆ ತೆರಳಿದಾಗ ಮೂರ್ತಿ ಭಗ್ನವಾಗಿರೋದು ಕಂಡುಬಂದಿದೆ. ಈ ವಿಷಯ ತಿಳಿಸಿದಂತೆ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳಕ್ಕೆ ಮುಂಡರಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಬಾಂಗ್ಲಾದ ಹೊಸ ನಾಯಕನ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಭಾರತ ತನ್ನ ಪ್ರತಿನಿಧಿಗಳನ್ನ ಅನೌನ್ಸ್ ಮಾಡಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಭಾರತವನ್ನ ಪ್ರತಿನಿಧಿಸಲಿದ್ದಾರೆ. ಫೆಬ್ರವರಿ 17ರಂದು ನಡೆಯಲಿರೋ ಈ ಕಾರ್ಯಕ್ರಮಕ್ಕೆ ಪಿಎಂ ಮೋದಿ ಅವರಿಗೆ ಆಹ್ವಾನ ಬಂದಿತ್ತು. ಮೋದಿ ಅವರು ಹೋಗ್ತಾರೋ ಇಲ್ವೋ ಅನ್ನೋ ಚರ್ಚೆ ಜೋರಾಗೆ ನಡೀತಿತ್ತು. ಇದರ ನಡುವೆ ವಿದೇಶಾಂಗ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಈ ಇಂಪಾರ್ಟೆಂಟ್ ಈವೆಂಟ್ನಲ್ಲಿ ಗೌರವಾನ್ವಿತ ಸ್ಪೀಕರ್ ಭಾಗಿಯಾಗ್ತಿರೋದು ಭಾರತ ಮತ್ತು ಬಾಂಗ್ಲಾದ ಸಂಬಂಧವನ್ನ ಒತ್ತಿ ಹೇಳುತ್ತೆ. ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಭಾರತದ ದೃಢ ಬದ್ಧತೆಯನ್ನ ಪುನರುಚ್ಚರಿಸುತ್ತೆ ಅಂತ ವಿದೇಶಾಂಗ ಇಲಾಖೆ ಪ್ರಕಟಣೆ ಹೊರಡಿಸಿದೆ. ದಿಲ್ಲಿ ಪೊಲೀಸರು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ 5 ಸದಸ್ಯರನ್ನ ಹಿಡಿದಾಕಿದ್ದಾರೆ. ಇತ್ತೀಚೆಗಷ್ಟೇ ದಿಲ್ಲಿಯ ಬವಾನಾ ಏರಿಯಾದಲ್ಲಿ ಉದ್ಯಮಿಯೊಬ್ಬರ ಹತ್ಯೆಯಾಗಿತ್ತು. ಈ ಹತ್ಯೆಯನ್ನ ನಾವೇ ಮಾಡಿದೀವಿ ಅಂತ ಬಿಷ್ಣೋಯ್ ಗ್ಯಾಂಗ್ ಹೇಳ್ಕೊಂಡಿತ್ತು. ನಮ್ಮ ಆಕ್ಟಿವಿಟಿಗಳಿಗೆ ಅಡ್ಡಿಪಡಿಸಿದ್ದಕ್ಕಾಗಿ ಹತ್ಯೆ ಮಾಡಿದೀವಿ ಅಂತ ಹೇಳ್ತು. ಅದರ ಬೆನ್ನಲ್ಲೇ ದಿಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡಿ 5ರನ್ನ ಹಿಡಿದಾಕಿದ್ದಾರೆ. ಅರೆಸ್ಟ್ ಮಾಡೋ ವೇಳೆ ಬಿಷ್ಣೋಯ್ ಗ್ಯಾಂಗ್ ಮತ್ತು ಪೊಲೀಸರ ಮಧ್ಯೆ ಗುಂಡಿನ ಚಕಮಕಿ ಕೂಡ ನಡೆದಿದೆ. ಒಬ್ಬನ ಕಾಲಿಗೆ ಗುಂಡು ಕೂಡ ಹೊಕ್ಕಿದೆ. ಸದ್ಯ ತನಿಖೆ ಶುರುವಾಗಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಏಜೆನ್ಸಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿವೆ. ಉಗ್ರರಿಗೆ ಮತ್ತು ದೇಶ ವಿರೋಧಿ ಚಟುವಟಿಕೆಗಳಿಗೆ ಹಣಕಾಸಿನ ನೆರವು ನೀಡುತ್ತಿದ್ದ 8,000 ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಲಾಗಿದೆ. ಕಳೆದ 3 ವರ್ಷಗಳಲ್ಲಿ ದೇಶ ವಿರೋಧಿ ಕೃತ್ಯಗಳಿಗೆ ಬಳಕೆಯಾಗ್ತಿದ್ದ ಮ್ಯೂಲ್ ಅಕೌಂಟ್ಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇದೊಂದು ಡಿಜಿಟಲ್ ಹವಾಲಾ ದಂಧೆಯಾಗಿತ್ತು. ಅಲ್ಲದೆ ಈ ಹಣವನ್ನ ಬಳಸಿಕೊಂಡೇ ಕಾಶ್ಮೀರದಲ್ಲಿ ಕಲ್ಲು ತೂರಾಟ, ಪ್ರತಿಭಟನೆ ಮತ್ತು ಉಗ್ರ ಕೃತ್ಯಗಳಿಗೆ ಪ್ಲಾನ್ ಮಾಡಲಾಗ್ತಿತ್ತು ಅನ್ನೋ ಸ್ಫೋಟಕ ಮಾಹಿತಿಯನ್ನು ಪೊಲೀಸರು ಕೊಟ್ಟಿದ್ದಾರೆ. ಇದರ ಹಿಂದೆ ಚೀನಾ, ಮಲೇಷ್ಯಾ ಮತ್ತು ಕಾಂಬೋಡಿಯಾ ಮೂಲದ ಸ್ಕ್ಯಾಮರ್ಗಳು ಇರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ತನಿಖೆ ತೀವ್ರವಾಗಿ ನಡೆಯುತ್ತಿದೆ. ಇನ್ನು ಆರ್ಎಸ್ಎಸ್ ಮತ್ತು ಬಿಜೆಪಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ.
ಆರ್ಎಸ್ಎಸ್ ದೆವ್ವವಿದ್ದಂತೆ ಬಿಜೆಪಿ ದೆವ್ವದ ನೆರಳು, ನಾವು ನೆರಳಿನ ಜೊತೆ ಹೋರಾಟ ಮಾಡಬಾರ್ದು, ದೆವ್ವದ ಜೊತೆ ಹೋರಾಟ ಮಾಡಬೇಕು ಅಂದಿದ್ದಾರೆ. ಅಲ್ಲದೆ ಆರ್ಎಸ್ಎಸ್ ಮುಖ್ಯಸ್ಥರು ಧರ್ಮ ಉಳಿಸಲು 3 ಮಕ್ಕಳನ್ನ ಹೆರಬೇಕು ಅಂತಾರೆ, ಆದ್ರೆ ಅವರು ಮಾತ್ರ ಬ್ರಹ್ಮಚಾರಿಗಳಾಗಿ ಇರ್ತಾರೆ. ಆರ್ಎಸ್ಎಸ್ ಇಲ್ಲ ಅಂದ್ರೆ ಬಿಜೆಪಿ ಜೆಡಿಎಸ್ಗಿಂತ ಕಡಿಯಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ನೆಲಮಂಗಲದ ಬಳಿ ಮತ್ತೊಂದು ಅಪಘಾತವಾಗಿದೆ. 5 ಸಾವನ್ನಪ್ಪಿದ್ದಾರೆ. ತುಮಕೂರು ಕಡೆಯಿಂದ ಬರ್ತಿದ್ದ ಇಂಡಿಕಾ ಕಾರು ಡಿವೈಡರ್ ಜಂಪ್ ಮಾಡಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದು ಈ ದುರಂತವಾಗಿದೆ. ಮೃತರ ಪೈಕಿ 2ರನ್ನ ದೊಡ್ಡಬಳ್ಳಾಪುರದ ಹರ್ಷಿತ್ ಮತ್ತು ಲೇಖಿತ್ ಎಂದು ಗುರುತಿಸಲಾಗಿದ್ದು, ಇನ್ನುಳಿದ 3 ಕುರಿತು ಇನ್ನಷ್ಟೇ ಪತ್ತೆಯಾಗಬೇಕಿದೆ. ಘಟನೆ ಕುರಿತು ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಂಡ್ಯದ ಕಾರೆಕಟ್ಟೆ ಬಳಿ ಭೀಕರ ಸ್ಫೋಟ ಆಗಿ 2 ಕಾರ್ಮಿಕರು ಬಲಿಯಾಗಿದ್ದಾರೆ. ಇಲ್ಲಿದ್ದ ಒಂದು ಕಾರ್ಖಾನೆಯನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗ್ತಿತ್ತು. ಈ ವೇಳೆ ಹಳೆಯ ಕೆಮಿಕಲ್ ಟ್ಯಾಂಕ್ ಒಂದರ ಮುಚ್ಚುಳುವನ್ನ ಗ್ಯಾಸ್ ಕಟರ್ ಮೂಲಕ ಓಪನ್ ಮಾಡುವಾಗ ಅದರೊಳಗಿದ್ದ ಗ್ಯಾಸ್ ಬೆಂಕಿಗೆ ತಗುಲಿ ಸ್ಫೋಟವಾಗಿದೆ. ಇದರ ರಭಸಕ್ಕೆ ಬಿಹಾರ ಮೂಲದ 2 ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 3 ಸ್ಥಿತಿ ಗಂಭೀರವಾಗಿದೆ. ಬಸರಾಳು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಪೊಲೀಸರು ಈ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ. 4 ವರ್ಷದ ಹಿಂದೆ ಇದೇ ಫ್ಯಾಕ್ಟರಿಲಿ ಕೆಮಿಕಲ್ ಲೀಕ್ ಆಗಿ ಬೆಳೆ ಹಾನಿಯಾಗಿತ್ತು. ಅದಕ್ಕೆ ಊರವರು ವಿರೋಧ ಮಾಡಿದ್ರಿಂದ ಈಗ ಫ್ಯಾಕ್ಟರಿ ಖಾಲಿ ಮಾಡ್ತಿದ್ರು. ಈಗ ಮತ್ತೆ ದುರಂತವಾಗಿದೆ. ಇನ್ನು ರಾಜ್ಯ ಸರ್ಕಾರ ಅಗ್ನಿಶಾಮಕ ಇಲಾಖೆಯಲ್ಲಿ ಹೊಸ ಬದಲಾವಣೆ ತಂದಿದೆ. ಫೈರ್ಮ್ಯಾನ್ ಹುದ್ದೆಯನ್ನ ಫೈರ್ ಫೈಟರ್ ಅಂತ ಮರು ನಾಮಕರಣ ಮಾಡಿದೆ. ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ನಿರ್ಧಾರ ತಗೊಳ್ಳಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘ ಹೊಸ ಎಚ್ಚರಿಕೆ ಕೊಟ್ಟಿದೆ. 37,000 ಕೋಟಿ ರೂಪಾಯಿ ಬಾಕಿ ಹಣವನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲ ಮಾರ್ಚ್ 5ಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿದೆ. ರಾಜ್ಯಾದ್ಯಂತ ಗುತ್ತಿಗೆ ಕೆಲಸವನ್ನ ಕೂಡ ಬಹಿಷ್ಕರಿಸ್ತೀವಿ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಇನ್ನೊಂದು ಆಘಾತ. ಬೈರತಿ ಬಸವರಾಜ್ರನ್ನ 7 ದಿನಗಳ ಕಾಲ ಅಂದ್ರೆ ಫೆಬ್ರವರಿ 21ರವರೆಗೆ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಕೋರಮಂಗಲದ 42ನೇ ಎಸಿಜೆಎಂ ಕೋರ್ಟ್ ಈ ಆದೇಶ ಹೊರಡಿಸಿದೆ. ಅರೆಸ್ಟ್ ಆಗಿರೋ ಬೈರತಿ ಬಸವರಾಜ್ ನಿವಾಸಕ್ಕೆ ಬಿವೈ ವಿಜಯೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿ ಪ್ರಮುಖ ನಾಯಕರೆಲ್ಲ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಧೈರ್ಯ ಹೇಳಿದ್ದಾರಂತೆ. ಇನ್ನು ರಾಜ್ಯದಲ್ಲಿ ಮತ್ತೊಂದು ಭ್ರಷ್ಟ ಅಧಿಕಾರಿಯ ಬೇಟೆಯಾಗಿದೆ. ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಹಿರಿಯ ಕೆಎಎಸ್ ಅಧಿಕಾರಿ ಸಿದ್ದಲಿಂಗ ರೆಡ್ಡಿ ಮತ್ತು ಗ್ರಾಮ ಸಹಾಯಕ ರಾಜೇಶ್ ಅನ್ನೋರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಓತಿಘಟ್ಟ ಗ್ರಾಮದ ಕೇಶವಮೂರ್ತಿ ಅನ್ನೋರು ತಮ್ಮ ಎಟಿಗಾ ಕಾರನ್ನ ಈ ಆಫೀಸ್ಗೆ ಬಾಡಿಗೆಗೆ ಬಿಟ್ಟಿದ್ರು. ಬಾಡಿಗೆ ಹಣದ ಚೆಕ್ ಕೊಡೋಕೆ ಈ ಅಧಿಕಾರಿಗಳು 40,000 ಲಂಚ ಕೇಳಿದ್ರಂತೆ. ಇದರಿಂದ ಬೇಸತ್ತ ಕೇಶವಮೂರ್ತಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು. ಬಳಿಕ ಲಂಚ ಕೊಡುವಾಗ 2 ಸಿಕ್ಬಿದ್ದಿದ್ದಾರೆ. 2 ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಶಂಕಿತ ಉಗ್ರರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ. ಅಲ್ಲಿನ ಯವತ್ಮಾಲ್ ಮತ್ತು ಅಹಿಲ್ಯಾನಗರದಲ್ಲಿ ಮಹಾರಾಷ್ಟ್ರದ ಉಗ್ರ ನಿಗ್ರಹ ದಳ ಎಟಿಎಸ್ ಬರೋಬ್ಬರಿ 21 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದೆ. ಹಲವು ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಶಂಕಿತ ಉಗ್ರ ಚಟುವಟಿಕೆಗಳ ಬಗ್ಗೆ ಮತ್ತು ಯುವಕರನ್ನ ಮೂಲಭೂತವಾದಕ್ಕೆ ತಳ್ಳೋ ಕುರಿತು ಗುಪ್ತಚರ ಮಾಹಿತಿ ಸಿಕ್ಕಿತು. ಅದರ ಆಧಾರದ ಮೇಲೆ ದಾಳಿಯಾಗಿದೆ. ತನಿಖೆ ನಡೆಯುತ್ತಿದೆ. ಇನ್ನು ಭಾರತ ಮತ್ತೆ 31 ರಫೇಲ್ ಫೈಟರ್ ಜೆಟ್ ಖರೀದಿ ಮಾಡೋಕೆ ಮುಂದಾಗಿದೆ. ನೌಕಾಪಡೆಗಾಗಿ ಈ ಜೆಟ್ಗಳನ್ನ ಸಪ್ಲೈ ಮಾಡಿ ಅಂತ ಭಾರತ ಫ್ರಾನ್ಸ್ ಹತ್ರ ಕೇಳಿದೆ ಅಂತ ಫ್ರಾನ್ಸ್ನ ಲಾ ಟ್ರೈಬ್ಯೂನ್ ಪತ್ರಿಕೆ ರಿಪೋರ್ಟ್ ಮಾಡಿದೆ. ಈಗಾಗಲೇ 26 ರಫೇಲ್ ಮರೈನ್ ಜೆಟ್ಗಳಿಗೆ ಭಾರತ ಆರ್ಡರ್ ಕೊಟ್ಟಿದೆ. ಅದು 2030ಕ್ಕೆ ನೌಕಾಪಡೆ ಸೇರಲಿದೆ. ಮೊನ್ನೆಯಷ್ಟೇ ಭಾರತದ ವಾಯುಪಡೆಗೆ 114 ರಫೇಲ್ ಖರೀದಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ಈ ಮಾಹಿತಿ ಹೊರಬಿದ್ದಿದೆ. ಸದ್ಯ ಭಾರತ ಸರ್ಕಾರದಿಂದ ಇನ್ನಷ್ಟೇ ಅಧಿಕೃತ ಮಾಹಿತಿ ಗೊತ್ತಾಗಬೇಕು. ಆದ್ರೆ ಈ ಖರೀದಿ ಬಹುತೇಕ ಖಚಿತ ಎನ್ನಲಾಗ್ತಿದೆ. ಯಾಕಂದ್ರೆ ಭಾರತ ತನ್ನ ನೇವಿಯನ್ನ ಆಧುನೀಕರಣಗೊಳಿಸುತ್ತಿದೆ. ಹೀಗಾಗಿ ನೌಕಾಪಡೆಗೆ ಆಧುನಿಕ ಯುದ್ಧ ವಿಮಾನಗಳು ಬೇಕು. ನಮ್ಮತ್ರ MiG-29K ವಿಮಾನಗಳಿವೆ. ಇವು ಕೆಲ ವರ್ಷಗಳಲ್ಲೇ ನಿವೃತ್ತಿ ಹೊಂದಲಿವೆ. ಸೊ ಇದನ್ನ ರಿಪ್ಲೇಸ್ ಮಾಡಬೇಕು ಅಂದ್ರೆ ಅದಕ್ಕೆ ಪವರ್ಫುಲ್ ವಿಮಾನಗಳು ಬೇಕು. ಹೀಗಾಗಿ ಮತ್ತೆ ರಫೇಲ್ ಜೆಟ್ ಖರೀದಿ ಮಾಡಬಹುದು ಎನ್ನಲಾಗ್ತಿದೆ. ಇನ್ನು ಪಾಕಿಸ್ತಾನ ಸೇನೆಯನ್ನ ಹರಿದು ತಿಂತಿರೋ ಬಲೂಚಿಗಳು ಪಾಕ್ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಬರೀ 7 ದಿನದಲ್ಲಿ ನಮ್ಮ ಹೋರಾಟಗಾರರನ್ನ ರಿಲೀಸ್ ಮಾಡಿ, ಇದಕ್ಕೆ ಪ್ರತಿಯಾಗಿ ನಿಮ್ಮ ಸೈನಿಕರನ್ನ ಬಿಡ್ತೀವಿ ಅಂದಿದ್ದಾರೆ. ಇಲ್ಲಾಂದ್ರೆ ಅವರಿಗೆ ಕಠಿಣ ಶಿಕ್ಷೆ ಕೊಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಆಪರೇಷನ್ ಹೆರೋಪ್ ಆರಂಭಿಸಿದ್ದ ಬಲೂಚಿಗಳು ಪಾಕ್ ಸೇನೆ ಮೇಲೆ ಮಾರಕ ದಾಳಿ ಮಾಡಿದ್ರು. 100 ಪಾಕ್ ಸೈನಿಕರನ್ನ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಹತ್ಯೆ ಮಾಡಿತ್ತು. ಕೆಲವರನ್ನ ಕಿಡ್ನಾಪ್ ಮಾಡಿತ್ತು. ಈಗ ನಮ್ಮ ಹೋರಾಟಗಾರರನ್ನ ಬಿಡಿ, ನಿಮ್ಮ ಸೈನಿಕರನ್ನ ನಾವು ಬಿಡ್ತೀವಿ ಅಂತ ಪಾಕ್ ಸರ್ಕಾರಕ್ಕೆ ಟೈಮ್ ಕೊಟ್ಟಿದ್ದಾರೆ. ಬಿಎಲ್ಎ ಪ್ರಕಾರ ಸದ್ಯ 7 ಪಾಕ್ ಸೈನಿಕರು ಅವರ ವಶದಲ್ಲಿದ್ದಾರೆ. ಮೊದಲು 17 ಸೈನಿಕರನ್ನ ಹಿಡಿದಿದ್ರು. ಅದರಲ್ಲಿ 10 ಸೈನಿಕರು ಬಲೂಚ್ಗಳು ಅಂತ ಅವರನ್ನ ರಿಲೀಸ್ ಮಾಡಿದ್ದಾರೆ. ಈಗ ಉಳಿದ 7 ಸೈನಿಕರ ಜೀವಕ್ಕೆ ಬಿಎಲ್ಎ ಡೆಡ್ಲೈನ್ ಫಿಕ್ಸ್ ಮಾಡಿದೆ. ಸದ್ಯ ಪಾಕ್ ಸೇನೆ ಆಗ್ಲಿ ಅಲ್ಲಿನ ಸರ್ಕಾರ ಆಗ್ಲಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ.
ಇನ್ನು ಸ್ನೇಹಿತರೆ, ಹಣಕಾಸು ಮತ್ತು ಮಾರ್ಕೆಟ್ ಸುದ್ದಿಗಳ ಕಡೆ ಬಂದ್ರೆ, ಕಳೆದ ವಾರ ಭಾರತದ ಟಾಪ್ 10 ಕಂಪನಿಗಳ ಪೈಕಿ 6 ಕಂಪನಿಗಳು 3 ಲಕ್ಷ ಕೋಟಿ ನಷ್ಟ ಮಾಡಿಕೊಂಡಿವೆ. ಅವರ ಒಟ್ಟು ಮಾರ್ಕೆಟ್ ಮೌಲ್ಯದಲ್ಲಿ ಇಷ್ಟು ಕುಸಿತವಾಗಿದೆ. ಇದರಲ್ಲಿ ಅತಿ ಹೆಚ್ಚು ಕಳ್ಕೊಂಡವರು ಅಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಅವರು 90,000 ಕೋಟಿ ರೂಪಾಯಿ ನಷ್ಟ ಮಾಡಿಕೊಂಡಿದ್ದಾರೆ. ಇತ್ತ ಇನ್ಫೋಸಿಸ್ನ ಮಾರ್ಕೆಟ್ ವ್ಯಾಲ್ಯೂ 70,000 ಕೋಟಿ ರೂಪಾಯಿ ಹೋಗಿದೆ. HDFC ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, LIC ಇಂಡಿಯಾ ಮತ್ತು ಭಾರತಿ ಏರ್ಟೆಲ್ ಮಾರ್ಕೆಟ್ ವ್ಯಾಲ್ಯೂ ಕೂಡ ಇಳಿಕೆಯಾಗಿದೆ. ಮಾರ್ಕೆಟ್ನ ವೀಕ್ ಸೆಂಟಿಮೆಂಟ್, ಐಟಿ ಮಾರ್ಕೆಟ್ ಅಲ್ಲಿ ಭಾರಿ ಸೆಲ್ ಆಫ್ ಮತ್ತು ಆಂಥ್ರೋಪಿಕ್ ಎಐನ ಭಯ ಇದಕ್ಕೆ ಮೇನ್ ಕಾರಣ. ಇನ್ನು ಕಳೆದ 3 ತಿಂಗಳಿಂದ ಭಾರತದ ಮಾರುಕಟ್ಟೆಯಿಂದ ಹಣ ಹೊರತೆಗೆದಿದ್ದ ವಿದೇಶಿ ಹೂಡಿಕೆದಾರರು ಕೊನೆಗೂ ಕಮ್ ಬ್ಯಾಕ್ ಮಾಡಿದ್ದಾರೆ. ಫೆಬ್ರವರಿ ತಿಂಗಳ ಮೊದಲ 15 ದಿನಗಳಲ್ಲಿ 19,675 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಫೈನಲ್ ಆಗಿ ವರ್ಷಗಳ ಅನಿಶ್ಚಿತತೆ ದೂರ ಆಗಿರೋದು. ಜಾಗತಿಕ ಆರ್ಥಿಕತೆಯಲ್ಲೂ ಸ್ಥಿರತೆ ಇರೋದ್ರಿಂದ ವಿದೇಶಿ ಹೂಡಿಕೆದಾರರ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಇನ್ ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋರಿಗೆ ಮತ್ತು ಬ್ರೋಕರ್ಗಳಿಗೆ RBI ಹೊಸ ಸೂಚನೆ ಕೊಟ್ಟಿದೆ. ಇನ್ಮುಂದೆ ಬ್ರೋಕರ್ಗಳು ಪ್ರಾಪ್ರೈಟರಿ ಟ್ರೇಡಿಂಗ್ ಅಂದ್ರೆ ತಮ್ಮ ಲಾಭಕ್ಕಾಗಿ ಟ್ರೇಡಿಂಗ್ ಮಾಡೋಕೆ ಬ್ಯಾಂಕ್ ಸಾಲ ಬಳಸೋ ಹಾಗಿಲ್ಲ. ಇಲ್ಲಿವರೆಗೂ ಬ್ಯಾಂಕ್ನಿಂದ ಬೇರೆ ಹೆಸರಲ್ಲಿ ಸಾಲ ತಗೊಂಡು ಅದನ್ನ ಟ್ರೇಡಿಂಗ್ಗೆ ಬಳಸ್ತಾ ಇದ್ರು. ಆದ್ರೆ ಏಪ್ರಿಲ್ 1ರಿಂದ ಈ ಆಟ ನಡೆಯಲ್ಲ. ಬ್ಯಾಂಕ್ಗಳಿಗೆ ದೊಡ್ಡ ಲಾಸ್ ಆಗೋದನ್ನ ತಡೆಯೋಕೆ ಮತ್ತು ಫಿನಾನ್ಷಿಯಲ್ ಸಿಸ್ಟಮ್ ಅನ್ನ ಸೇಫ್ ಆಗಿಡೋಕೆ ಈ ತರ ಮಾಡ್ತಿದ್ದೇವೆ ಅಂತ RBI ಹೇಳಿದೆ. ಇದೇ ವೇಳೆ ಸಾಲ ಪಡೆಯುವಾಗ ಏನಾದ್ರೂ ಅಸೆಟ್ ಅಥವಾ ಬೇರೆ ಗ್ಯಾರಂಟಿ ಕೊಟ್ರೆ ಸಾಲ ಸಿಗುತ್ತೆ, ಅದನ್ನ ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಹಾಕ್ಬೋದು ಅಂತ ಹೇಳಿದೆ. ಅತ ಅಮೆರಿಕಾಗೆ ಭಾರತದಿಂದ ಟ್ರ್ಯಾಕ್ಟರ್ ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸಿದ್ದ CNH ಇಂಡಿಯಾ ಕಂಪನಿ ಮತ್ತೆ ಎಕ್ಸ್ಪೋರ್ಟ್ ಶುರು ಮಾಡ್ತೀವಿ ಅಂತ ಹೇಳಿದೆ. ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿದ್ದ ಕಾರಣ ಟ್ರ್ಯಾಕ್ಟರ್ ರಫ್ತನ್ನ ಸ್ಥಗಿತಗೊಳಿಸಿದ್ರು. ಈಗ ಟ್ಯಾರಿಫ್ 18%ಗೆ ಇಳಿದಿದೆ. ಹೀಗಾಗಿ ಎಕ್ಸ್ಪೋರ್ಟ್ಗೆ ಮುಂದಾಗಿದ್ದಾರೆ. ಇದಕ್ಕಾಗಿ ಮುಂದಿನ 3 ವರ್ಷಗಳಲ್ಲಿ 1,800 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡ್ತೀವಿ ಅಂತ ಕಂಪನಿ ಹೇಳಿದೆ. ರಿಯಲ್ ಎಸ್ಟೇಟ್ ಕಿಂಗ್ ಲೋಧಾ ಡೆವಲಪರ್ಸ್ ಪುಣೆಯ ರಿಯಲ್ ಎಸ್ಟೇಟ್ ಕಂಪನಿ ಸಾಲಿಡ್ ರೈಸ್ ರಿಯಾಲಿಟಿ ಮೇಲೆ ಕಣ್ಣು ಹಾಕಿದೆ. ಕಂಪನಿಯ 80% ಷೇರು ಖರೀದಿಸೋಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಪುಣೆಯಲ್ಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ವಿಸ್ತರಿಸೋಕೆ ಈ 294 ಕೋಟಿ ರೂಪಾಯಿ ಡೀಲ್ ಆಗಿದೆ. ಭಾರತದ ಫಿನಾನ್ಷಿಯಲ್ ಸರ್ವಿಸಸ್ ಕಂಪನಿ ರೆಲಿಗೇರ್ ಎಂಟರ್ಪ್ರೈಸಸ್ ದೊಡ್ಡ ನಿರ್ಧಾರ ತಗೊಂಡಿದೆ. ಕಂಪನಿಯನ್ನ ವಿಭಜನೆ ಮಾಡೋಕೆ ಕಂಪನಿಯ ಬೋರ್ಡ್ ಒಪ್ಪಿಗೆ ನೀಡಿದೆ. ಇನ್ಮುಂದೆ ಇನ್ಶೂರೆನ್ಸ್ ಬಿಸಿನೆಸ್ ಒಂದ್ ಕಡೆ ಆದ್ರೆ ಫೈನಾನ್ಷಿಯಲ್ ಬಿಸಿನೆಸ್ ಅಂದ್ರೆ ಸಾಲ ಕೊಡೋದು, ಬ್ರೋಕಿಂಗ್ ಎಲ್ಲ ಇನ್ನೊಂದ್ ಕಡೆ ಇರಲಿದೆ. ಈ ತರ ಕಂಪನಿಯನ್ನ ಸ್ಪ್ಲಿಟ್ ಮಾಡೋದ್ರಿಂದ ಅದರ ನಿಜವಾದ ಮೌಲ್ಯ ಎಷ್ಟು ಅಂತ ಹೂಡಿಕೆದಾರರಿಗೆ ಸ್ಪಷ್ಟವಾಗಿ ಕಾಣುತ್ತೆ. ಹಾಗೆ ಸಪರೇಟ್ ಆಗಿ ಕೆಲಸ ಹ್ಯಾಂಡಲ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಹೀಗೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.